25 ವರ್ಷಗಳ ಹಿಂದೆ ನಿರ್ದೇಶಕ ಉಪೇಂದ್ರ ತಮ್ಮ ಸಿನಿಮಾಗೆ ಬುದ್ಧಿವಂತರಿಗೆ ಮಾತ್ರ ಎನ್ನುವ ಕಿಕ್ಕರ್ ಹಾಕಿದ್ದರು. 2.5 ದಶಕಗಳ ನಂತರ ಸಿನಿಮಾ ನೋಡುವ ಪ್ರೇಕ್ಷಕರು ಹೆಚ್ಚೇ ಬುದ್ಧಿವಂತರಾಗಿದ್ದಾರೆ. ಹಾಗಾಗಿ ಪ್ರೇಕ್ಷಕರಿಗೆ UI ಪ್ರಯಾಸದಾಯಕ ಜರ್ನಿ ಎನಿಸುತ್ತದೆ. UI ಚಿತ್ರದ ಕ್ಯಾನ್ವಾಸ್ ಬಹುದೊಡ್ಡದು. ದೇಶ, ಭಾಷೆ, ಗಡಿಗಳನ್ನು ಮೀರಿ ಅಸಮಾನತೆ, ಜಾತಿ, ಧರ್ಮ, ಪ್ರಕೃತಿಯ ಅಸಮತೋಲನ ಎಲ್ಲವನ್ನೂ ಹೇಳುವ ಉಮೇದಿನಲ್ಲಿ ಹೊರಟಿದ್ದಾರೆ ಉಪೇಂದ್ರ. ಆದರೆ ಈ ವಿಸ್ತಾರವಾದ ಕತೆಗೆ ಬೇಕಿದ್ದ ಬರವಣಿಗೆ ಕೈಕೊಟ್ಟಿದೆ. ಚಿತ್ರಕಥೆಗೆ ಅಡ್ಡಿಯಾಗಿರುವ ಪ್ರಮುಖ ಅಂಶವಿದು. ಪ್ರಕೃತಿ ಮಾತೆಯನ್ನು ಚಿತ್ರಿಸುವ ಉಪೇಂದ್ರ ಇದಕ್ಕೆ ವೈರುಧ್ಯ ಎನ್ನುವಂತೆ ನಟ ರವಿಶಂಕರ್ ಪಾತ್ರವನ್ನು ಸೆಡ್ಯೂಸ್ ಮಾಡಲು 4 ಹೆಣ್ಣು ಮಕ್ಕಳನ್ನು ತರುತ್ತಾರೆ. ಮತ್ತದೇ ಗಿಮಿಕ್, ಕ್ಲೀಶೆ. ಮಧ್ಯೆ ಸುಸ್ತು ಹೊಡಿಸುವ ಸಿನಿಮಾ ಕೊನೆಯ ಅರ್ಧ ಗಂಟೆ ಟ್ರ್ಯಾಕ್ಗೆ ಬರುತ್ತದೆ. ಸಿನಿಮಾದ ಬಿಡುಗಡೆ ಕೊಂಚ ತಡವಾಗಿದ್ದರಿಂದ ಟ್ರೋಲ್ ಸಾಂಗ್ ಹಳತಾಯ್ತೇನೋ. ಪ್ರೇಕ್ಷಕರ ತಲೆಗೆ ಹುಳ ಬಿಡುವ ಐಡಿಯಾ ಈಗ ವರ್ಕ್ ಆಗುವುದು ಕಷ್ಟ. ಈ ಚಿತ್ರದಲ್ಲಿ ಉಪೇಂದ್ರ ಎಲ್ಲವನ್ನೂ ಒಂದೇ ಗುಕ್ಕಿಗೆ ಹೇಳಲು ಹೊರಟು ಚಿತ್ರವನ್ನು ಭಾರವಾಗಿಸಿದ್ದಾರೆ ಎನಿಸದೇ ಇರದು. ಅವರ ಪಾತ್ರದ ಹೊರತಾಗಿ ಮತ್ತಾವ ಪಾತ್ರವೂ ನೆನಪಿನಲ್ಲಿ ಉಳಿಯುವುದಿಲ್ಲ ಎನ್ನುವುದು ಚಿತ್ರದ ಮಿತಿ.